ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಸ್ಟಾರ್ಟ್ ಮಾಡೋಣಂತ. ಡೌಟ್ ರಾಜ ಡೌಟೇ ಕೇಳಿಲ್ಲ ಕಣ. ನಮ್ಮಕ್ಕಳು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ ಅನ್ಸೋರ್ ನಾವಾಗಿರ್ಬೇಕು. ಯಾರೋ ಬಂದ್ಬಿಟ್ಟು ತಗೊಳಪ್ಪ ಅಂತ ದುಡ್ಡು ಕೊಟ್ಬಿಡ್ತಾರೆ. ಅನುಭವಿಸ್ಬೇಕು ಅಂತ ಹಣೆಲ್ ಬರ್ದಿದ್ರೆ ಹೆಣ್ಣು ಹೊನ್ನು ಮಣ್ಣು ಯಾವನು ತಪ್ಸಕ್ಕಾಗಲ್ಲ. ಬರ್ರಿ, ಯಾಕ ಇಷ್ಟು ಇಲ್ಲಿ ಬಂದಿತ್ತು ಮೇಡಮ್ ವಿಡಿಯೋ ಮಾಡತ್ತೀನಿ ಅಂದ್ರ ತಂಡ್ಯಾಗ ನ್ಯಾರಿಗೆ ಕೊಡುಗುರು ಮಾಡಲತ್ತಿ. ಸೊ ಇರಲಿ, ಯಾಕಂತಂದ್ರೆ ಸ್ವಲ್ಪ ದಾಂಡಿಗೆ ಬಂದಿದ್ದು ಹಂಗೆ. ಸೊ ಮುಂಜಾನೆ ಬೇಗ ಎದ್ಗಿಸಿಂದ ಸ್ವಲ್ಪ ಫ್ರೆಶ್ ಅಪ್ ಹಾಕಿಸಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು ತೇಗಿಸಿಂದ ಸ್ವಲ್ಪ ಫ್ರೆಶ್ ಆಗಿ ಈಗ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ. ಸೊ ಬರ್ರಿ, ಎಲ್ಲಿ ಏನೇನು ನಡ್ಲಿರ್ತೈತಿ ಎಲ್ಲ ನೋಡೋಣಂತ. ಇವತ್ತಿನ ಲಾಗ್ನ ಇಲ್ಲಿ ಸ್ಟಾರ್ಟ್ ಮಾಡೋಣ. ಸೊ ಲೇಟ್ ಮಾಡೋದು ಬೇಡ, ಕಂಟಿನ್ಯೂ ಮಾಡೋಂತ ಬರ್ರಿ. ಸೊ ಫೈನಲಿ ಇಲ್ಲಿ ಏನೈತಿ, ಈಗ ಮುಂಜಾನೆ ಏನು ಕೆಲಸನ ಏನೂ ಮಾಡಿಲ್ಲ. ಸೊ ಇಲ್ಲಿ ನೋಡ್ತಿರ್ಬೋದು ಗುಂಡೆ ಒಬ್ಬ ಅದನು. ಸೊ ಇಲ್ಲೇನೋ ಕೆಲಸನೇ ಏನೂ ಇಲ್ಲ. ಕೆಲಸ ಅನ್ನೋಕೆ ಭಾಳ ಅಂದ್ರೆ ಭಾಳ ಅದಾವು. ಸೊ ಎಲ್ಲ ಕೆಲಸ ಮುಗಿಸೋಣಂತ. ಸೊ ಈಗ ಮನೆ ಮುಂದೆ ಇಲ್ಲಿ ಹೂವಿನ ಗಿಡ ಈ ಟೈಪ್ ಆಫ್ ಹೂವು ಇದಾವೆ. ಸೊ ಎಷ್ಟು ಚಂದ ಕಾಣತ್ತೆ ನೋಡಿ ಹೂವು. ಸೊ ವೆರೈಟಿ ಹೂವುಗಳು ಇವತ್ತು ಮುಂಜಾನೆ ಎದ್ದು. ಸೊ ಈಗ ಇಲ್ಲೇ ನೋಡತ್ತೀರಿ ಇವೆಲ್ಲ. ಸೊ ಇದು ಒಂದು ಹೂವು ಬಿದ್ದಾಗೈತಿ. ಸೊ ಉಳ್ಕಿದ್ದೆಲ್ಲ ಹೂವು ಇನ್ನೂ ಬಾಡ್ಲತ್ತವು. ಸೊ ಇದು ನೋಡ್ತಿರ್ಬೋದು ಎಷ್ಟು ಚಂದ ಅಂದ್ರೆ ಚಂದ ಕಾಣಿಸ್ತಾವೆ ಮನೆ ಮುಂದೆ. ಸೊ ಫೋಟೋ ತೆಗೆದ್ರೆ ಭೀ ಅದ್ರೂ ಎಷ್ಟು ಚಂದ. ಇದು ನ್ಯಾಚುರಲ್. ಮಮ್ಮಿ ಇದು ಕೊತ್ತಂಬರಿ ಹೋಗ್ತಿದ್ರು. ಸೊ ಇದು ಕೊತ್ತಂಬರಿನ ಹೆಂಗೆ ಕಾಣಿಸ್ತದೆ ನೋಡ್ರಿ ಎಲ್ಲ. ಸೊ ಇದು ಮುಂಜಾನೆ ಎದ್ದು ಸೂರ್ಯ ಈಗ ಉದಯ ಆಗಲತ್ತಾನು. ಸೊ ನೋಡ್ತಿರ್ಬೋದು ಜಾಸ್ತಿ ಕ್ಲಿಯರ್ ಕಾಣಿಸುತ್ತೆ. ಸ್ವಲ್ಪ ಒಂದು ಸೆಕೆಂಡ್. ಇಲ್ಲಿ ನೋಡ್ರಿ, ಈಗ ಜಸ್ಟ್ ಸೂರ್ಯ ಈಗ ಉದಯ ಆಗಲತ್ತಾನು. ಸೊ ಗಪ್ಪ ಈಗ ನೋಡ್ರಿ, ಈಗ ಸೂರ್ಯ ಮುಂಜಾನೆ ಈಗ ಜಸ್ಟ್ ಇವ್ರಿಗೆ ಉದಯ ಆಗಲತ್ತಾನು. ಸೊ ಮುಂಜಾನೆ ಎದ್ದು ನಾನು ವಿಡಿಯೋನ ಈಗ ಜಸ್ಟ್ ಸ್ಟಾರ್ಟ್ ಮಾಡಿನಂತ. ಸೊ ಮುಂಜಾನೆ ಅಂದರೆ ಹೆಂಗೆ ಅನಿಸ್ತೈತಿ, ಸೊ ಫ್ರೆಶ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಒಂಥರ ಖುಷಿ ಅನಿಸ್ತೈತಿ. ಸೊ ಇಲ್ಲಿ ಹೂವಿನ ಗಿಡ ಅದೆಲ್ಲ ಹೂವಿನ ಬನ ಹೆಂಗೆ ಕಾಣಿಸ್ತೈತಿ. ಸೊ ಫೈನಲಿ ಇಲ್ಲಿ ಅವೆಲ್ಲ ಅವ್ರವ್ರ ಕೆಲಸಕ್ಕೆ ಮಮ್ಮಿ ಮತ್ತು ಮೇಡಮ್ಮ ಇಬ್ಬರು ಕೂಡಿ ಕೆಲಸನ ಸ್ಟಾರ್ಟ್ ಮಾಡೋರು. ಫೈನಲಿ ಜಬರ್ದಸ್ತ್ ಅಂದ್ರೆ ಜಬರ್ದಸ್ತ್ ಹಂಗೆ ನೀರು ಕಾದಾವು. ದೊಡ್ಡ ಕಡ್ಡೆ ಹಾಕ್ಯಾರ. ಸೊ ಇವತ್ತು ಅದ್ರ ಸಂಬಂಧ ನೀರು ಲಗುಟ್ಟು ಕಾದಾವು. ನಾವು ಲಗುಟ್ಟ ಫ್ರೆಶ್ ಅಪ್ ಆದೆವು. ಸೊ ಫೈನಲಿ ಈಗ ನಮ್ಮ ಗುಂಡೆ ಒಬ್ಬ ಆರಾಮ್ಸಿರಿ ಕೂತಾನು. ಸೊ ಮುಂಜಾನೆ ವ್ಯೂ ಹೆಂಗೆ ಕಾಣಿಸ್ತೈತೆ ನೋಡ್ರಿ. ಈ ಟೈಪ್ ಮನೆಗೆ ಬರೋ ರಸ್ತಾನ ಐತದ ನಮ್ದು. ಸೊ ಇಲ್ಲಿ ಹೆಂಗೆ ಕಾಣಿಸ್ತದೆ ನೋಡ್ರಿ ಎಷ್ಟು ಚಂದ. ಸೊ ಈ ಕಡೆ ಇಲ್ಲ ಇದೆಲ್ಲ ಜೋಳ ಹಾಕ್ಯಾರಲ್ಲ. ಸೊ ಬಾಚುಕಿನ ಹೊಲ್ದವ್ರ. ಸೊ ಅದು ಮಸ್ತ್ ಅಂದ್ರೆ ಮಸ್ತ್ ಕಾಣಿಸ್ತೈತಿ. ಹೆಂಗೆ ಕಾಣಿಸ್ತೈತಿ ಅಂತೇಳಿ ನೀವು ನೋಡ್ತಿರ್ಬೋದು. ಸೊ ಇದರ ವ್ಯೂ ಕಾಣಿಸ್ತೈತಿ. ಸೊ ಇದು ಮನೆ ಒಂದು 2 ಗಿಡ ಹಚ್ಚಿದ್ದಿಲ್ಲ, ನಾವು ಮನೆ ಹೊಡೋದಕ್ಕೆ ಹಾಕಿನಿ, ಅದ್ರ ವಿವರನೂ ಕೊಟ್ಟಿನಿ. ಸೊ ನೋಡಿರಲಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ನೋಡಿ ಬರ್ರಿ. ಸೊ ಈಗ ನನಗೂ ಒಂಥರ ಖುಷಿ ಅನ್ನಿಸ್ತೈತಿ. ಏನಪ್ಪ ಅಂತಂದ್ರೆ ಸೊ ಈ ಟೈಪ್ ವಿಡಿಯೋ ಮುಂಜಾನೆ ವಿಡಿಯೋ ಮಾಡ್ಕೋತ ತಿರುಗಾಡೋಕೆ ಸೊ ಖುಷಿ ಅನ್ನಿಸ್ತೈತಿ. ಒಂದು ವಿಷಯ ಏನಂತಂದ್ರೆ ಸೊ ಇದು ಇಲ್ಲಿ ನೋಡಿದಿರ್ಬೋದು ನೀವು ಎಷ್ಟು ಇದು ನಮ್ಮ ಆಕಳು ಫೈನಲಿ ಈಗ ಎಲ್ಲ ಮೇವು ತಿನ್ನೋದು ಎಲ್ಲ ರೆಡಿ ಆಗೈತಿ. ಸೊ ಫೈನಲಿ ಈಗೇನೈತಿ ಜಸ್ಟ್ ಟೈಮ್ ಬಂದುಬಿಟ್ಟು 8 ಗಂಟೆ ಆಗೈತಿ. ಇಲ್ಲಿದ್ದ ದೇವ್ರಿಗೆ ಒಂದು ನಮಸ್ಕಾರ ಮಾಡ್ಕೊಂಡು ಟೈಮ್ 8 ಗಂಟೆ ಆಗೈತಿ. ಸೊ ಲಗುಟ್ಟದ್ದು ಫ್ರೆಶ್ ಅಪ್ ಆಗಿದ್ದು. ಸೊ ಅದ್ರ ಸಂಬಂಧ ಟೈಮ್ ಹೋಗಿದ್ದ ಗುರ್ತಾಗೋತಿವತ್ತು. ಸೊ ಏನು ಚಾದು ಏನು ಕುಡ್ದಿಲ್ಲ. ಸೊ ಚಹಾ ಹೆಂಗೈತಿ ನೋಡೋಣಂತ ಬರ್ರಿ. ಸೊ ಈಗ ಫೈನಲಿ ಇಲ್ಲಿ ಚಹಾ ರೆಡಿ ಮಾಡೋಕ್ಕೆ ನಾನು ಇಟ್ಟಿನಿ. ಆದರೆ ಸ್ವಲ್ಪ ಮುಂಜಾನೆ ಚಹಾ ರೆಡಿ ಆಗಿತ್ತು. ಸೊ ಅವ್ರು ಚಹಾ ಕುಡ್ದಾರ. ಸೊ ನನಗೆ ಹೊರಗೆ ಹೋಗಿದ್ನಿಲ್ಲ. ಸೊ ಚಹಾ ಅನ್ಕರೆ ಬರ್ತಸ್ತ ಕಡೆ ಇದು ಹೆಂಗೆ ಅನ್ನಿಸ್ತು ಗೊತ್ತಾ, ಮುಂಜಾನೆ ಚಹಾ ಕುಡ್ಲಿಲ್ಲ ಅಂದ್ರೆ ಏನೋ ಒಂಥರ ಕಳ್ಕೊಂಡಂಗೆ ಅನಿಸ್ತೈತಿ. ಸೊ ಒಮ್ಮೆ ಚಹಾ ಕುಡ್ದು ಫ್ರೆಶ್ ಅಪ್ ಆದಿವು ಅಂತಂದ್ರೆ ಮುಗಿತು, ಆರಾಮ್ಸರಿ ಇರ್ತೈತಿ. ಸೊ ಒಂಥರ ಹಸುನು ಕಂಟ್ರೋಲ್ ಮಾಡೋಕ್ಕಾಗ್ತದ. ಸೊ ಫೈನಲಿ ಈಗ ಜಸ್ಟ್ ಚಹಾ ಅನ್ಕ ರೆಡಿ ಆಗೈತಿ. ಸೊ ಮುಂಜಾನೆ ಚಹಾ ಕುಡ್ಲಿಲ್ಲ ಅಂದ್ರೆ ನಮಗೆ ಏನೋ ಒಂದು ಸ್ವಲ್ಪ ಕಳ್ಕೊಂಡಂಗೆ ಆಗತ್ತೆ. ಸೊ ಇಲ್ಲಿ ಚಹಾ ರೆಡಿ ಆಗೈತಿ, ಬರ್ರಿ ಚಹಾ ಕುಡಿಯೋಣಂತ. ಒಂಥರ ಕಳ್ಕೊಂಡಂಗೆ ಅನಿಸ್ತೈತಿ. ಸೊ ಅದ್ರ ಸಂಬಂಧ ಚಹಾ ಮುಂಜಾನೆ ಬೇಗ ಮಾಡಿದ್ರು. ಸೊ ಈಗ ನಾವು ಲೇಟ್ ಮಾಡಿದ್ದಿದ್ರ. ಸೊ ಅದಕ್ಕೆ ಫ್ರೆಶ್ ಅಪ್ ಆಗಿ ಚಹಾ ಕುಡಿಬೇಕಂದ್ರೆ ಸ್ವಲ್ಪ ಲೇಟ್ ಆಯ್ತು. ಸೊ ಇರಲಿ, ಈಗ ಚಹಾ ಕುಡಿಯೋಕ್ಕಿಂತ ಮುಂದಿನ ಕೆಲಸ ನಾವು ಮುಗಿಸೋಣಂತ. ಸೊ ಬರ್ರಿ. ಸೊ ಫೈನಲಿ ಈಗ ಹೊರಗಿನ ಕೆಲಸ ಏನಪ್ಪ ಅಂತಂದ್ರೆ ಸೊ ಇವೆಲ್ಲ ಕೆಲಸ ಮುಗಿಸಿ ಸ್ವಚ್ಛ ಮಾಡಿ ಇಲ್ಲಿ ಅರ್ಗೋತಂದು ಕಟ್ಟಿನಿ. ಸೊ ಈಗ ನಾಷ್ಟ ಅಂತ ಜಬರ್ದಸ್ತ್ ರೆಡಿ ಆಗೈತಿ. ಟೇಸ್ಟ್ ಹೆಂಗೈತಿ ಅಂತೇಳಿ ನೋಡೋಣಂತೆ. ಸೊ ಫೈನಲಿ ಟೇಸ್ಟ್ ಅಂತ ಹೆಂಗೈತಿ ಅಂತ ನೋಡೋಣಂತ. ಸೊ ಹೆಂಗೆ ಅನಿಸ್ತೈತೆ ಅಂತಾರೆ. ಸೊ ಅಲ್ಲಿಂದ ತೊಗೊಂಡೆ ಟೇಸ್ಟ್ ನೋಡತ್ತೀನಿ. ಸೊ ಇನ್ನೂ ತಿಂದಿಲ್ಲ. ಸೊ ಟೇಸ್ಟ್ ನೋಡೋಣಂತ. ಅದು ಒಂಥರ ನೋಡ್ರೆ ನನಗೂ ಒಂಥರ ಯಾಕೋ ಕ್ಯೂರಿಯಾಸಿಟಿ ಬರ್ಲಾತೈತಿ. ಸೊ ಇದನ್ನೆಲ್ಲ ಹಾಕಿದ ಬಳಿಕ ತಿನ್ಬೇಕಂತೇಳಿ. ಸೊ ಫೈನಲಿ ಟೇಸ್ಟ್ ನೋಡೋಣಂತ. ಸೊ ಕರಮ್ ಭಾಳ ಅಂದ್ರೆ ಭಾಳ ಕರಮ್ ಐತಿ. ಸೊ ಹೋಗಿಬಿಡೋಣಂತ. ಸೊ ಇಲ್ಲಿ ನೋಡ್ತಿರ್ಬೋದು ಮಮ್ಮಿ ಊರಿಗೆ ಹೊಂಟಾರು. ಸೊ ಅದರ ಸಂಬಂಧ ಪಪ್ಪ ಮಮ್ಮಿಗೆ ರೊಕ್ಕ ಕೊಡತ್ತಾರ ನೋಡ್ರಿ. ಫೈನಲಿ ಈಗ ನೀವೇನು ನೋಡಿದ್ರಿ, ನಾಷ್ಟ ಜಬರ್ದಸ್ತ್ ರೆಡಿ ಆಗಿದ್ದಿ. ಸೊ ಟೇಸ್ಟ್ ನೋಡೋಣಂತ. ಇಲ್ಲಿ
ಮಮ್ಮಿ ಅರ್ಜೆಂಟಾಗಿ ಊರಿಗೆ ಹೊಂಟರು, ಯಾಕೆ ಹೊಂಟರು, ಎಲ್ಲಿ ಹೊಂಟರು, ಯಾಕೆ ಏನೋ ಗೊತ್ತಿಲ್ಲ. ಸೊ ಕೇಳೋಣಂತ. ಯಾವ್ರಿಗೆ ಹೊಂಟ್ರಿ? ಏನಂದ್ರಿ? ನಾಷ್ಟ ಮಾಡೋಣ ಬರ್ರಿ ಫ್ರೆಂಡ್ಸ್. ಯಾವ್ರಿಗೆ ಹೊಂಟ್ರಿ? ಬಿಜಾಪುರಕ್ಕೆ. ಯಾಕ್ರಿ? ಕಾರ್ಯಕ್ರಮ ಐತಿ, ಅರ್ಜೆಂಟ್ ಕಾರ್ಯಕ್ರಮ ಐತಿ. ಸೊ ಪಟ ನಾಷ್ಟ ಮಾಡತ್ತಾರು. ಸೊ ತವರು ಮನೆಗೆ ಹೋಗು ಖುಷಿದೊಳಗೆ ನಾಷ್ಟನ ಮಾಡೋದಲ್ಲ ತಿಳ್ಕೊಂಡಿನಿ, ಆದ್ರೂ ಮಾಡತ್ತಾರು. ಫೈನಲಿ ಈಗ ಜಸ್ಟ್ ಮಮ್ಮಿ ಊರಿಗೆ ಹೋಗ್ಲಕ್ಕ ಜಬರ್ದಸ್ತ್ ಹಂಗೆ ರೆಡಿ ಆಗ್ಯಾರು. ಸೊ ಊರಿಗೆ ಹೊಂಟ್ರತ್ತ, ಏನೋ ಒಂದು ಫಂಕ್ಷನ್ ಐತಿ. ಸೊ ಕರೆದಾರ ಹೋಗ್ಬೇಕಾಗೈತಿ. ಸೊ ಅದರ ಸಂಬಂಧ ನಾಷ್ಟ ಮಾಡಿ ರೆಡಿ ಆಗ್ಲತ್ತಾರು. ಸೊ ಈಗ ನಾನು ಇನಕ ತಿಂದಿದ್ದಕ್ಕಿಂತ ಈಗ ಒಳ್ಳಕ್ಕಿ ಹೆಚ್ಚು ಮಾತಾಡುತ್ತೆ, ಯಾಕೆ ಆಗುತ್ತಾ. ಸೊ ಇರಲಿ, ತಾಯಿ ಕೈ ರುಚಿ ಸ್ಪೆಷಲೇ ಬೇರೆ. ಫೈನಲಿ ಈಗ ಜಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡು ಆಲ್ಮೋಸ್ಟ್ 90% ಎಲ್ಲ ಕೆಲಸ ಮುಗ್ದಂಗೆ ಆಗೈತಿ. ಸೊ ಇನ್ನು ಲೇಟ್ ಮಾಡೋದು ಬೇಡ, ನಮ್ಮ ಕೆಲಸ ನಾವು ಮುಗಿಸೋಣಂತ ಡ್ಯೂಟಿಗೆ ಹೋಗೋ ಟೈಮು ಆಗೈತಿ. ಸೊ ಎಲ್ಲ ಆಲ್ರೆಡಿ ಎಲ್ಲ ಫ್ರೆಶಪ್ ಆಗಿ ನಾಷ್ಟ ಅಂದರೆ ಮಮ್ಮಿ ರುಚಿ ಅಷ್ಟೇ ನೋಡಿದರು. ಸೊ ಈಗ ಇನ್ನೂ ನಾಷ್ಟ ಮಾಡಿಲ್ಲ. ಸೊ ಇವ್ರ ಊರಿಗೆ ಹೋಗು ಗಡ್ಬಡ್ದಾಗ ರೆಡಿ ಆಗತ್ತಾರು. ರೊಕ್ಕ ಗಪ್ ಚುಪ್ ಯಾರಿಲ್ಲದಂಗೆ ಸುಮ್ಮ ಹಂಗೆ ಇಟ್ಕೊಲತ್ತಾರು. ಸೊ ಬ್ಯಾಗ್ ಅದೆಲ್ಲ ರೆಡಿ ಮಾಡ್ಕೊಂಡು ಊರಿಗೆ ತಯಾರಾಗ್ಯಾರು. ಈಗ ಪಪ್ಪ ಬರೋದಟ್ಟ ಬಾಕಿ ಉಳ್ದೈತಿ. ಸೊ ಬರ್ತಾರು, ಕರ್ಕೊಂಡು ಹೋಗಿಬಿಟ್ಟು ಬರ್ತಾರು, ಬಸ್ ಸ್ಟ್ಯಾಂಡ್ಗೆ ಹೋಗಿಬಿಟ್ಟು ಬರ್ತಾರು. ಇನಕಾನ ಪಿಪ್ನಿ ಮಾಡ್ಕೊಂಡಿದ್ದಿಲ್ಲ ನೀವು, ಇನಕಾನು ಪಿಪ್ನಿ ಮಾಡ್ಕೊಂಡಿದ್ರು, ಈಗ ಮತ್ತೆ ಪಿಪ್ನಿ ಮಾಡ್ಕೊಳತ್ತಾರು. ಏನೋ ಸೀಕ್ರೆಟ್ ತಂದಾರತ್ತ, ತೋರಿಸ್ತಾವ ಈಕಿ ನೋಡ್ರಿ. ಏನದ ಹೆಸರಿಡು ಕಾರ್ಯಕ್ರಮ ಕೊಡ್ತಾರು ಮಮ್ಮಿ ಅನಾದ್ರೆ ಡ್ರೆಸ್ ತಂದರು. ಇದ ಹೆಸರಿಡು ಕಾರ್ಯಕ್ರಮ ಹೊಂಟಿದ್ದ. ಸೊ ಬರ್ರಿ ಇದು ಎಂತವ ಏನಂತ ನೋಡೋಣಂತ. ಓಹೋ, ಇವು ಕೈ ಹಾಕೊಳ್ಳೋಣ, ಕಾಲ ಹಾಕೊಳ್ಳು, ಕಾಲಾಗ ಹಾಕೊಳ್ಳು, ಹಾಲಗಡಗ. ಇವು ಹಾಲಗಡಗ ಅಂತಾರು. ಸೊ ಇದು ಫೈನಲಿ ಈಗ ಮಮ್ಮಿ ಇದನ್ನ ತೊಗೊಂಡು ಕಿಸಿಂದ ಊರಿಗೆ ಹೊಂಟಾರು. ಇಂಥ ತೊಗೊಂಡು ಹೊಂಟಾರು. ಇದು ನೋಡ್ರಿ, ಇವತ್ತು ತೊಗೊಂಡೆ ಅಲ್ಲಿ ಯಾರ್ದೋ ಹೆಸರಿಡು ಕಾರ್ಯಕ್ರಮ ಐತತ್ತ. ಸೊ ಅದನ್ನ ತೊಗೊಂಡು ಊರಿಗೆ ಹೊಂಟಾರು. ಇದು ಗಿಫ್ಟ್ ಜೊತೆ ಇವ ಏನೋ ಸ್ವಲ್ಪ ಅಂಗಿ ಮತ್ತು ಇದೇನು ಪ್ಯಾಂಟ. ಹಾಂ, ಸಣ್ಣ ಹುಡುಗರು ಪ್ಯಾಂಟ. ನನಗೆ ಒಂದು ಕಾಲಿಗೆ ಬರೋದಿಲ್ಲ, ಎರಡು ಕೂಡಿಸುವ. ಸೊ ಅದ್ರ ಜೊತೆಗಿದೆ ಒಂದು ಏನೋ ಗುರುತಿಲ್ಲ. ಸೊ ಇದು ನನಗೆ ಎರಡು ಕಾಲಿಗೆಲ್ಲ ಒಂದೇ ಕಾಲಿಗೂ ಬರೋದಿಲ್ಲ. ಇದು ಒಂದು ತೋಳಿಗೆ ಬರೋದು, ಬರೀ ಒಂದು ಕೈ ಶರ್ಟ್ ಪೂರ್ತಿ. ಅಲ್ಲಿ ಈಗ ಎಲ್ಲ ಕೆಲಸ ಮುಗ್ದಂಗಾಗೈತಿ. ಸ್ವಲ್ಪ ಅಂದ್ರೆ ಸ್ವಲ್ಪ ನಾಷ್ಟ ಅಷ್ಟೇ ಮಾಡಿದ್ದು ಉಂಟು. ಸೊ ಇನ್ನೇನೈತಿ ಜಬರ್ದಸ್ತಾಗಿ ನಾಷ್ಟ ಮಾಡೋಣಂತ. ಸೊ ನಾಷ್ಟ ಮಾಡಿ ಕಿಸಿಂದ ನಮ್ಮ ಡ್ಯೂಟಿಗೆ ನಾವು ಹೋಗೋಣಂತ. ಇಲ್ಲಿ ನೋಡಿದ್ರಿ ಮಮ್ಮಿ ಫುಲ್ ಜಬರ್ದಸ್ತಾಗಿ ರೆಡಿ ಹಾಕಿಸಿಂದ ತವ್ರ ಮನೆಗೆ ಹೋಗೋ ಖುಷಿದಾಗ ಫುಲ್ ಖುಷಿ ಆಗ್ಯದಾರ. ಅವತ್ತು ಹರವತ್ತು ನೋಡ್ರಿ, ಟೈಮ್ ನೋಡ್ರಿ ಜಸ್ಟ್ ಈಗ ಎಟಾಗೈತಿ 9 ಗಂಟೆ ಆಗೈತಿ. ಇನ್ನ 9 ಕಮ್ಮಿ ಐತಿ ಟೈಮ್. ಸೊ ಇಷ್ಟು ಲಗುಟ ಬೇಗ ಎಲ್ಲರೂ ರೆಡಿ ಹಾಕಿಸಿಂದ ನಾವು ಡ್ಯೂಟಿಗೆ ಹೋಗೋಣಂತ. ಅವ್ರ ಊರಿಗೆ ಹೋಗೋರದಾರು. ಬ್ಯಾಗು ರೆಡಿ ಆಯ್ತು, ಎಲ್ಲನೂ ರೆಡಿ ಆಯ್ತು ಮಮ್ಮಿದ. ಸೊ ಈಗ ಮತ್ತೆ ಇದೊಂದು ಬೇರೆ ಪ್ಯಾಕೆಟ್, ಇದು ಅದು ಬೇರೆ ಪ್ಯಾಕೆಟ್, ಇದು ಆಧಾರ್ ಕಾರ್ಡ್ ಬೇಕಲ್ಲ. ಓಹೋ, ಫ್ರೀ ಸರ್ವಿಸ್. ಆಧಾರ್ ಕಾರ್ಡ್ಲೆ ಬಸ್ಲೆ ಹೋಗೋರು. ಸೊ ಫೈನಲಿ ಈಗ ಜಸ್ಟ್ ಮಮ್ಮಿ ಊರಿಗೆ ಹೊಂಟರು. ಸೊ ಗಾಡಿ ಮೇಲೆ ಕೊಂಡಿರ್ತಾರು, ಹೊತ್ತು ಬಳಕೆ ಊರಿಗೆ ಹೋಗೋರವರು. ಸೊ ಟಾಟಾ. ಅಂತೂ ಊರಿಗೆ ಹೊಂಟ್ರಿ ಮಮ್ಮಿ. ಸೊ ನಮಗೆ ಕೆಲಸಕ್ಕೆ ಏನೋ ಬಾಕಿ ಅದಾವು. ಮಮ್ಮಿ ಊರಿಗೆ ಹೋಗಿದ್ದಾತ. ಸೊ ಪಾಪ ಬಿಡಕ್ಕೆ ಹೋಗ್ಯಾರ. ಸೊ ಅದ್ರಾಗ ನಮ್ದು ಇನ್ನೂ ಕೆಲಸ ಭಾಳ ಅಂದ್ರೆ ಭಾಳ ಅದಾವು. ಇವಕ್ಕೆ ಏನೂ ವ್ಯವಸ್ಥೆ ಮಾಡಿಲ್ಲಿನ. ಸೊ ಅದ್ರ ಸಂಬಂಧ ಎಲ್ಲ ಕೆಲಸ ಮಾಡ್ಬೋದು, ನಮ್ಮದೇ ಐತಿ ಈಗ ಮಾಡೋದೆ. ಸೊ ಲೇಟ್ ಮಾಡೋದು ಬೇಡ, ಎಲ್ಲ ಕೆಲಸ ಮುಗಿಸಿ ಮತ್ತೆ ಸಿಗೋಣಂತ. ಸೊ ಬರ್ರಿ. ಸೊ ಅನ್ಕದ್ರಾಗು ಬಿಸಿ ನಾಷ್ಟ ಅದು ಏನಾರು ಸಿಕ್ತಂದ್ರೆ ನಾಷ್ಟ ಮಾಡ್ರಿ, ಆಮೇಲೆ ಕೆಲಸ ಮಾಡೋಣಂತ. ಈಗ ಜಸ್ಟ್ ಟೈಮ್ ಬಂದ್ಬಿಟ್ಟ 9 ಗಂಟೆ ಆಗೈತಿ. ಸೊ ಫೈನಲಿ ನಾನು ನಾಷ್ಟ ಅದು ಏನು ರೆಡಿ ಇಲ್ಲ. ಸೊ ನಾಷ್ಟಕ್ಕೆ ತೊಗೊಂಬರ್ತಾರೋ ನೋಡೋಣಂತ. ಸೊ ಅಂತೂ ನಮ್ಮ ನಾಷ್ಟ ಬಂತು.
ಟಾಂಟಣ ಬಿಸಿ ಬಿಸಿ ಗರಮ ಗರಂ ಅವಲಕ್ಕಿ ಬರೀ 10 ರೂಪಾಯಿ ಪ್ಲೇಟೆ. ಬರೀ 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 ಎಲ್ಲ ಸೊಯ್ ಆಗೈತಿ ಬರ್ರಿ ನಾಷ್ಟ ಬರ್ತು ರೆಡಿ ಮಾಡಿ ಸ್ವಲ್ಪ ಟೇಸ್ಟ್ ನೋಡುವಂತ ಇನ್ಕದಕ್ಕಿಂತ ಈಗಿನ ಏನು ಡಿಫ್ರೆನ್ಸ್ ಇದು ಗೊತ್ತಾಗತಿ. ಒಂದು ಲೆವೆಲಿಗೆ ಚಲೋ ಐತಿ ಕಡೆ ಇನ್ಕದ ಟೇಸ್ಟ್ ಹೆಚ್ಚ ಇತ್ತು. ಸೊ ಎದಕ್ಕಂತ ಹೇಳ್ಕಿಂದ ನಿಮ್ಗೆ ತಿಳ್ಕೊಂಬಿಡ್ರಿ ನೀವು. ಸೊ ಶಿಸ್ತಂಗೆ ನಾಷ್ಟ ಮಾಡಿ ಕಿಸಿಂದ ಏನೋ ಹೊರಗೆ ಏನು ಕೆಲಸ ಇಲ್ಲ. ಟೈಮು 9:30 ಬಂದೈತಿ. ಸೊ ಅದು ಕೆಲಸ ಮುಗಿಸ್ಕೊಂಡು ಕಿಸಿಂದ ಕೆಲಸ ಭಾಳ ಅದಾವು. ಸೊ ಅದನ್ನೆಲ್ಲ ಮುಗಿಸ್ಕೊಳ್ಳೋಣಂತ. ಸೊ ಬರ್ರಿ. ಸೊ ಫೈನಲಿ ಈಗ ಜಬರ್ದಸ್ತ್ ಅಂದ್ರೆ ಜಬರ್ದಸ್ತ್ ರೆಡಿ ಆಗಿದ್ದೀವಿ. ಸೊ ನಮ್ಮ ಡ್ಯೂಟಿಗೆ ಹೋಗೋ ಟೈಮ್ ಆಯ್ತು. ಸೊ ಇನ್ನು ಲೇಟ್ ಮಾಡೋದು ಬೇಡ, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸೋಣ ಅಂತ. ಸೊ ಫೈನಲಿ ಅಲ್ಲಿದೆಲ್ಲ ಕೆಲಸ ಮುಗಿಸ್ಕೊಂಡು ನಾಷ್ಟ ಗಿಟ್ಟ ಜಬರ್ದಸ್ತ್ ಮಾಡಿಕಿಸಿಂದ ನಾವು ಅನ್ಕೋ ಜಬರ್ದಸ್ತ್ ಹಂಗೆ ರೆಡಿ ಆಗಿಕಿಸಿಂದ. ಸೊ ಇನ್ಕ ಅವತಾರ ಈಗಿನ ಜಸ್ಟ್ ಮುಖ ತೊಳ್ಕೊಂಡಿಕಿಸಿಂದ ಇವತ್ತು ಹಚ್ಕೊಂಡಿನಿ ಅಷ್ಟೇ. ಸೊ ಲೇಟ್ ಮಾಡೋದು ಬೇಡ, ನಮ್ಮ ಡ್ಯೂಟಿಗೆ ನಾವು ಹೋಗೋಣ ಅಂತ. ಸೊ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಬಾಜುಗಿನ ಗಂಟೆದು ಹೊಡ್ರಿ. ಮತ್ತು ನಾಳೆ ಹೋಗದಾಗ ಮತ್ತೆ ನಿಮಗೆ ಸಿಗ್ತಾನಂತ. ಅಲ್ಲಿವರೆಗೂ ಟೇಕ್ ಕೇರ್.